ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಲ್ಲ ರೀ, ಕಾರ್ಗೋ ಪ್ಯಾಂಟ್ ಹಾಕ್ಕೊಂಡು ಒಂದು ಕೈನ ಜೇಬಿನಲ್ಲಿ ಇಟ್ಕೊಂಡು ಇನ್ನೊಂದು ಕೈನ ಜನರೆದುರಿಗೆ ತೋರಿಸಿದ ತಕ್ಷಣ ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಯುವ ನಾಯಕ ಅಂತ ಕರೆಯಲಿಕ್ಕೆ ಸಾಧ್ಯವಾ? ಆಲೋಚನೆ ಮಾಡಬೇಕಾದಂಥ ವಿಚಾರ. ಈ ದೇಶದಲ್ಲಿ ಏನಾಗಿದೆ ಅಂತಂದರೆ, ಸೀನಿಯರ್ ಸಿಟಿಜನ್ಶಿಪ್ಗೆ ಇನ್ನೊಂದು 3-4 ವರ್ಷ ಇದೆ ಅಂತ ಆದರೂ ಕೂಡ ರಾಹುಲ್ ಗಾಂಧಿನ ಯುವ ನೇತಾರ ಅಂತ ಬಿಂಬಿಸಬೇಕು ಅಂತ ಅವ್ರ ಜೊತೆ ಇಲ್ಲಿರುವಂಥ ಒಂದಿ ಮಾಗದರು ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ. ಸ್ವತಃ ರಾಹುಲ್ ಗಾಂಧಿ ಕೂಡ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಬೈಸೆಪ್ಸ್ ತೋರಿಸ್ಕೊಂಡು ತಾನೊಬ್ಬ ಯುವಕ ಅಂತ ಬಿಂಬಿಸುವಂಥ ವ್ಯರ್ಥ ಯತ್ನವನ್ನು ಮಾಡ್ತಾರೆ. ಈಗ ಅವರ ಹೊಸ ಆಟಿಕೆ ಬಗ್ಗೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ. ನಿನ್ನೆ ಸಂಜೆಯ ಸಂಚಿಕೆಯಲ್ಲಿ ಈ ರಾಹುಲ್ ಗಾಂಧಿಗೆ ಸಣ್ಣ ಮಕ್ಕಳಿಗೆ ಹೆಂಗೆ ಆಟಿಕೆ ಸಾಮಾನು ಕೊಡ್ತಾರೋ ಹಂಗೆ ಹೊಸ ಹೊಸ ಆಟಿಕೆ ಸಾಮಾನು ಕೊಡಬೇಕು. ಒಂದು ಆಟಿಕೆ ಸಾಮಾನಲ್ಲಿ ಆತ ಆಕರ್ಷಣೆ ಕಳ್ಕೊಂಡ ತಕ್ಷಣ ಮತ್ತೊಂದು ಆಟಿಕೆ ಸಾಮಾನು ಹುಡ್ಕೊಂಡು ಹೋಗ್ತಾರೆ. ಈಗ ಅವರು ಜನ್ಜಿ ಬೆನ್ನು ಬಿದ್ದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಜನ್ಜಿ ಅಂದರೆ ಏನು ಅನ್ನೋದು ಇತ್ತೀಚೆಗೆ ಭಾಳ ಪಾಪ್ಯುಲರ್ ಆಗಿರುವಂಥ ಶಬ್ದ, ಜನಪ್ರಿಯಗೊಂಡಂಥದ್ದು. ನೇಪಾಳದ ಗೃಹ ಯುದ್ಧದ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗೆ ಬಂದಂಥ ವಿಚಾರ. ಈ ಕಾಲಘಟ್ಟದಲ್ಲಿರುವಂಥ ಯುವ ಪೀಳಿಗೆ ಏನಿದೆ ಅವರಿಗೆ ಜನ್ಜಿ ಅಂತ ಕರೀತಾರೆ ಅಂತ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗಿರ್ತಾರೆ. ಅವ್ರದ್ದೇ ಆದಂಥ ಆಲೋಚನಾ ಶೈಲಿ ಇದೆ. ಟೆಕ್ನಾಲಜಿಯಲ್ಲಿ ಭಾಳ ಮುಂದೆ ಇರೋದರಿಂದ ಅವರು ಕ್ಷಣಾರ್ಧದಲ್ಲಿ ಏನು ಬೇಕಾದರೂ ನೋಡಬಲ್ಲರು, ತೋರಿಸಬಲ್ಲರು ಮತ್ತು ಗ್ರಹಿಸಬಲ್ಲರು. ಆದ್ದರಿಂದ ಭಾಳ ಬುದ್ಧಿವಂತರು ಅನ್ನುವಂಥ ಒಂದು ಗ್ರಹಿಕೆ ನಮಗೆ. ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಡ. ಆದರೆ ರಾಹುಲ್ ಗಾಂಧಿ ಸದ್ಯಕ್ಕೆ ಈ ಬೆನ್ನು ಬಿದ್ದಿರೋದು ಈ ಜನ್ಜಿ ಬಗ್ಗೆ. ಆದರೆ ಮಜಾ ನೋಡ್ರಿ, ವಿಪರ್ಯಾಸ ನೋಡ್ರಿ, ವಿರೋಧಾಭಾಸ ನೋಡ್ರಿ. ಇತ್ತೀಚೆಗೆ ನಡೆದಂಥ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಯಲ್ಲಿ ಜನ್ಜಿ ಏನಿದೆ ಅಲ್ಲ ಸಮೂಹ, ಇದು ಯಾರಿಗೆ ಓಟ್ ಹಾಕಿದೆ? ಮೊದಲನೇದಾಗಿ ದಿಲ್ಲಿ ಯೂನಿವರ್ಸಿಟಿಯ ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ದಿಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅತ್ಯಂತ ಪ್ರಖ್ಯಾತವಾದದ್ದು. ಸುಮಾರು 2.5 ಲಕ್ಷ ಜನ ಓಟ್ ಹಾಕುವಂಥ ದೊಡ್ಡದಾದಂಥ ಬೃಹತ್ ವ್ಯವಸ್ಥೆ ಅದು. ಅಲ್ಲಿ 4ರಲ್ಲಿ 3 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ ಅಂದರೆ ಅದರ ಆಫ್ಶೂಟ್ ಆರ್ಗನೈಜೇಷನ್, ವಿದ್ಯಾರ್ಥಿ ಸಂಘಟನೆಯಾದಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗೆದ್ದುಕೊಂಡಿದೆ. 4ರಲ್ಲಿ 3 ಸ್ವಾಮಿ. ಒಂದೇ ಒಂದು ಸ್ಥಾನ NSUIಗೆ ಹೋಗಿದೆ. ಆತ ಕೂಡ ವೈಯಕ್ತಿಕವಾಗಿ ಆತನಿಗೆ ಒಳ್ಳೆಯ ಹೆಸರಿರೋದರಿಂದ ಗೆದ್ದಿರುವಂಥ ವ್ಯಕ್ತಿ ಆತ. ಇನ್ನು ಪಕ್ಕದಲ್ಲಿ ಹೋಗಿ JNUನಲ್ಲಿ ಇವತ್ತಿನವರೆಗೂ ಕಮ್ಯುನಿಸ್ಟ್ರು ಬಿಟ್ಟರೆ ಬೇರೆ ಯಾರೂ ಗೆದ್ದದ್ದು ರೆಕಾರ್ಡೇ ಇಲ್ಲ. ಅಂಥದ್ರಲ್ಲಿ ಕೌನ್ಸಿಲ್ನಲ್ಲಿ 42ರಲ್ಲಿ 31 ಜನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ನಾಯಕರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಜೊತೆಗೆ ಅಲ್ಲಿಯ ಕಾರ್ಯದರ್ಶಿ ಸ್ಥಾನವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತನ್ನ ಮುಡಿಗೇರಿಸಿಕೊಂಡಿದೆ. ಇದೆಲ್ಲ ಬಿಟ್ಬಿಡ್ರಿ. ಹೈದರಾಬಾದ್ನಲ್ಲಿ, ಈ ತೆಲಂಗಾಣದಲ್ಲಿ ಇವ್ರದೇ ಸರ್ಕಾರ. ಈಗ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಸರ್ಕಾರ. ಸ್ವತಃ ರೇವಂತ್ ರೆಡ್ಡಿ RSSನ ಹಿನ್ನೆಲೆ ಇರುವಂಥ ವ್ಯಕ್ತಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸಂದರ್ಭದಲ್ಲಿ ಈತ ದೊಡ್ಡ ಯುವ ನಾಯಕನಾಗಿ ಹೊರಹೊಮ್ಮಿದಂಥ ವ್ಯಕ್ತಿ. ಅದನ್ನು ಸ್ವತಃ ಅವರೇ ಒಪ್ಕೋತಾರೆ. ರೇವಂತ್ ರೆಡ್ಡಿ ಅಲ್ಲಿಯ ಮುಖ್ಯಮಂತ್ರಿ. ಅಲ್ಲಿಯ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಚುನಾವಣೆ ಆಯಿತು ಸ್ವಾಮಿ. ಆ ಚುನಾವಣೆಯ ಕಥೆಯನ್ನು ಕೇಳಬೇಕು ನೀವು. 7ಕ್ಕೆ 7 ಸ್ಥಾನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗೆಲುವನ್ನು ಕಂಡಿದೆ. ಯಾವ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಹೋರಾಟ ಮಾಡಿತ್ತು ಅಂತಂದರೆ NSUI ಮೂಲಕ, ಬೇರೆ ಬೇರೆ ಸಂಘಟನೆಗಳ ಮೂಲಕ, ಅಂದರೆ ಹೆಂಗಾದರೂ ಮಾಡಿ ದಿಲ್ಲಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಗೆಲ್ಲಬೇಕು ಅನ್ನುವಂಥ ಹಣಾಹಣಿಗೆ ಇಳಿದಿತ್ತು, ಸಂಘರ್ಷಕ್ಕೆ ಇಳಿದಿತ್ತು. ಅಂಥ ಜಂಗಿ ಕುಸ್ತಿಯ ಮಧ್ಯೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತನ್ನ ಪಾರಮ್ಯವನ್ನು ಮೆರೆದಿದೆ. ಇನ್ನು ಪಂಜಾಬ್ ಯೂನಿವರ್ಸಿಟಿಯಲ್ಲಿ 1977ರಿಂದ ಇಲ್ಲಿಯವರೆಗೂ, ಅಂದರೆ ಸುಮಾರು 48 ವರ್ಷಗಳ ಕಾಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ. ಈ ಬಾರಿ ಅಲ್ಲಿ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗೆಲುವನ್ನು ಕಂಡಿದೆ. ಪಟ್ನಾದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅಧ್ಯಕ್ಷೆಯಾಗಿರುವಂಥ ಚುನಾವಣೆ ಗೆದ್ದರೂ ರೆಕಾರ್ಡೇ ಇರಲಿಲ್ಲ. ಈ ಬಾರಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಅಂಥದ್ದೊಂದು ಗೆಲುವು ಲಭಿಸಿದೆ. ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಉತ್ತರಾಖಂಡದಲ್ಲಿರುವಂಥ ಎಲ್ಲ ಸಂಘಟನೆಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗೆ ಗೆದ್ದುಕೊಂಡಿದೆ ಅಲ್ಲಿ ಕಾಲೇಜ್ಗಳಲ್ಲಿ. ಅದು ಭಾಳಷ್ಟು ಈಗಾಗಲೇ ಸುದ್ದಿ ಆಗಿರುವಂಥ ವಿಚಾರ. ಈಗ ತಾಜಾ ಉದಾಹರಣೆಯಾಗಿ ದಿಲ್ಲಿ ಯೂನಿವರ್ಸಿಟಿ, ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಾಗಿತ್ತು ನನಗೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ದೇಶದ ಯುವ ಜನತೆಯನ್ನು ಕೇವಲ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಬಿಳಿ ಟಿ ಶರ್ಟ್ ಹಾಕ್ಕೊಂಡು ಓಡಾಡಿದ ತಕ್ಷಣ ನಾವು ಮರಳು ಮಾಡಿಬಿಡ್ಬೋದು ಯುವಕರನ್ನ, ಯುವತಿಯರನ್ನ ಅಂತ
ರಾಹುಲ್ ಗಾಂಧಿ ಅಂದ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಲ್ಲಿಯ ಯುವ ಜನತೆಯ ಆಶೋತ್ತರಗಳೇನು ಅನ್ನೋದನ್ನು ಆಲೋಚನೆ ಮಾಡಬೇಕು. ನೋಡಿ, ದೇಶದ ಒಟ್ಟು ಸ್ಥಿತಿಗತಿ ಇವತ್ತು ಬದಲಾಗಿದೆ. ಯುವ ಜನತೆ ತುಂಬ ಅಡ್ವಾನ್ಸ್ ಆಗಿ ಆಲೋಚನೆ ಮಾಡುವಂಥ ಮನಸ್ಥಿತಿಗೆ ಹೊಂದಿದ್ದಾರೆ. ಅವರಿಗೆ ಅನುಭವವಿಲ್ಲ, ಆದರೆ ಗ್ರಹಿಸುವ ಶಕ್ತಿ ಇದೆ. ಅವರಿಗೆ ಎಲ್ಲವನ್ನೂ ಅನುಭವಿಸಿ ಪಾಠವನ್ನು ಕಲಿಯಬೇಕಾದ ಅಗತ್ಯತೆ ಇಲ್ಲ, ಎಲ್ಲವನ್ನೂ ನೋಡಿ ಕಲಿಯಬಹುದಾದಂಥ ಅವಕಾಶಗಳು ಇವತ್ತಿನ ಕಾಲಘಟ್ಟದಲ್ಲಿ ಲಭ್ಯ ಆಗಿದೆ. ನಮ್ಮ ಕಾಲದಲ್ಲಿ ಭೌಗೋಳಿಕವಾಗಿ ನಾವೊಂದು ದೊಡ್ಡ ದೇಶವಾಗಿ ಹೊರಹೊಮ್ಮಿದರೂ ಕೂಡ ಅಂತಾರಾಷ್ಟ್ರೀಯ ವಿಷಯಗಳನ್ನು ಗ್ರಹಿಸಲಿಕ್ಕೆ ನಮಗಿರುವಂಥ ಸಾಧನಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಇವತ್ತು ಹಾಗಿಲ್ಲ. ಜಗತ್ತಿನ ಯಾವ ಮೂಲೆಯಲ್ಲಿ ಏನು ನಡೆದರೂ ಕೂಡ ಕ್ಷಣಾರ್ಧದಲ್ಲಿ ನಾವು ಇಲ್ಲಿ ಅದನ್ನು ಗ್ರಹಿಸಬಲ್ಲಂಥ, ತಿಳಿದುಕೊಳ್ಳಬಲ್ಲಂಥ, ಸಾಕ್ಷೀಕರಿಸಿ ನೋಡಬಲ್ಲಂಥ ಫೆಸಿಲಿಟಿ ಇವತ್ತಿನ ದಿವಸ ಇದೆ. ಹಾಗಾದರೆ ರಾಹುಲ್ ಗಾಂಧಿಯನ್ನು ಯಾವ ಸ್ಥಿತಿಯಲ್ಲಿ ನೋಡ್ತಾರೆ ಇಲ್ಲಿ ಯುವ ಸಮೂಹ ಜನ್ಜಿ ಅಂದರೆ, ರೀಲ್ಸ್ನಲ್ಲಿ ರಾಹುಲ್ ಗಾಂಧಿಯನ್ನು ನೋಡ್ತಾರೆ. ಈ ರೀಲ್ ಅನ್ನೋದು ಇದೆಯಲ್ಲ, ಇದರಂಥ ಒಂದು ವಿಚಿತ್ರವಾದಂಥ ವಿಲಕ್ಷಣವಾದಂಥ ಅಪಸವ್ಯ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲೇದಾಗಿ ಈ ರೀಲ್ ನೋಡೋದ್ರಿಂದ, ಈ ರೀಲು ಶಾರ್ಟ್ ನೋಡೋದ್ರಿಂದ ನಮ್ಮ ಮೆಮರಿಯ ಮೇಲೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದರೆ, ಏನನ್ನು ನೋಡಿದೆವೋ ಅದು ಯಾವುದೂ ನೆನಪಿರೋದಿಲ್ಲ. ನೋಡಿದಾಗ ತಕ್ಷಣದಲ್ಲಿ ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ, ಆದರೆ ಅದನ್ನು ನೆನಪಿಟ್ಟುಕೊಳ್ಳುವಲ್ಲಿ ವಿಫಲರಾಗ್ತೀವಿ. ತಕ್ಷಣದಲ್ಲಿ ಮನರಂಜನೆಯನ್ನು ಇದು ನೀಡತ್ತೆ. ಆ ಮನರಂಜನೆಯ ಯೋಗ್ಯತೆಯನ್ನು, ಅದರ ಉತ್ಕೃಷ್ಟತೆಯನ್ನು ಅನ್ನುವಂಥ ಆಲೋಚನೆಯನ್ನು ಮಾಡಲಾರದ ಸ್ಥಿತಿಯಲ್ಲಿ ಇವತ್ತಿನ ಯುವ ಜನತೆ ಇದೆ. ಈಗಾಗಲೇ ಇದ್ರ ಕುರಿತು ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಮಾತಾಡಿದ್ದೆ. ಒಂದು ಅಪಸ್ವರದಲ್ಲಿ ರಾಗವನ್ನು ಹಾಡಿದಂಥ ಒಂದು ಹುಡುಗಿ ಹೇಗೆ ರಾತ್ರೋರಾತ್ರಿ ಜನಪ್ರಿಯರಾಗಿ ಬಿಟ್ಟಿದ್ದಾಳೆ. ನಮ್ಮ ಅಭಿರುಚಿ ಯಾವ ಮಟ್ಟಿಗಿದೆ, ಇವತ್ತಿನ ದಿವಸ ವೈರಲ್ ಅನ್ನುವಂಥ ಶಬ್ದ ಹೇಗೆ ನಮ್ಮನ್ನು ಕಾಡ್ತಾ ಇದೆ ಅನ್ನೋ ವಿಚಾರವಾಗಿ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಒಂದು ಸಲ ಮಾತಾಡಿದ್ದೆ. ಇರಲಿ, ಅದು ಇವತ್ತು ಈ ಕ್ಷಣದಲ್ಲಿ ಅದು ಬೇಡ. ನಾನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿಗೆ ಒಂದು ದೊಡ್ಡ ಹಗಲುಗನಸಿದೆ. ಏನಪ್ಪ ಅಂದರೆ, ಈ ದೇಶದ ಯುವ ಜನತೆಯನ್ನು ಹೇಗಾದರೂ ಮಾಡಿ ಬೀದಿಗಿಳಿಸ್ಬಿಡ್ಬೇಕು. ಬೀದಿಗಿಳಿಸಿ ದೇಶದಲ್ಲಿ ಗೃಹಯುದ್ಧ ಆಗುವ ಹಾಗೆ ನೋಡ್ಕೋಬೇಕು. ಚುನಾವಣೆಯ ಮೂಲಕ ಸರ್ಕಾರವನ್ನು ಪಲ್ಲಟ ಮಾಡುವುದಕ್ಕಿಂತ ಜನರ ಕುಮ್ಮಕ್ಕನ್ನು ನೀಡುವ ಮೂಲಕ ನಾನು ಸರ್ಕಾರವನ್ನು ಬದಲಿಸಬಲ್ಲೆ ಅನ್ನುವಂಥ ಅವರ ಧೋರಣೆ ಇದೆಯಲ್ಲ, ಆ ಧೋರಣೆಯ ಪ್ರತೀಕವಾಗಿ ಇವರ ಟ್ವೀಟ್ಗಳು ಈಗ ಜನ್ಜಿಯನ್ನು ಕಾಡ್ತಾ ಇದ್ದಾವೆ. ಆದರೆ ಜನ್ಜಿ ಒಬ್ಬ ಅತ್ಯಂತ ನಿಷ್ಣಾತನಾದಂಥ, ದೇಶವನ್ನು ಮುನ್ನಡೆಸಬಲ್ಲಂಥ ಮತ್ತು ನಿರಂತರವಾಗಿ ದಕ್ಷತೆಯಿಂದ ಕೆಲಸ ಮಾಡಬಲ್ಲಂಥ, ಕನಸುಗಳನ್ನು ಬಿತ್ತಬಲ್ಲಂಥ ಮತ್ತು ಬಿತ್ತಿದ ಕನಸನ್ನು ಕಣ್ಣೆದುರಿಗೆ ತೋರಿಸಬಲ್ಲಂಥ ಸಮರ್ಥ ನಾಯಕನಿಗಾಗಿ ಇವತ್ತಿನ ಯುವ ಜನತೆ ಕಾಯತ್ತೆ. ಅದು ನರೇಂದ್ರ ಮೋದಿಯವರಲ್ಲಿ ಅದು ಕಾಣ್ತಾ ಇದೆ. ಹೀಗಾಗಿ ನರೇಂದ್ರ ಮೋದಿ ಇವತ್ತಿನ ಕಾಲಘಟ್ಟದಲ್ಲಿ ರಾಹುಲ್ ಗಾಂಧಿಯವರ ಎದುರಿಗೆ ಹಿಮಾಲಯದ ಎತ್ತರಕ್ಕೆ ನಿಂತಹ ಒಬ್ಬ ದೊಡ್ಡ ನಾಯಕನಾಗಿ ಕಂಗೊಳಿಸ್ತಾರೆ ವಿನಃ ರಾಹುಲ್ ಗಾಂಧಿಗೆ ಸರಿಸಾಟಿಯಾಗಿ ಸ್ಪರ್ಧಿಯಾಗಿ ಕಾಣಲಿಕ್ಕೆ ಸಾಧ್ಯವೇ ಆಗಿಲ್ಲ. ಆದರೆ ರಾಹುಲ್ ಗಾಂಧಿ ಹಗಲುಗನಸು ಕಾಣಲಿಕ್ಕೆ ಖರ್ಚು ಮಾಡಬೇಕಾಗಿಲ್ವಲ್ಲ, ಹಗಲುಗನಸು ಕಾಣಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.